ಮಿಲೆಟ್ ಅಥವಾ ಸಿರಿಧಾನ್ಯದಿಂದ ಅಡುಗೆಗಳನ್ನು ತೋರಿಸಿ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ಈ ವಿಡಿಯೋನಲ್ಲಿ ಬರ್ನ್ಯಾರ್ಡ್ ಮಿಲೆಟ್ ಅಥವಾ ಊದಲನ್ನು ಬಳಸ್ಕೊಂಡು ತರಕಾರಿ ಎಲ್ಲ ಹಾಕಿ ಆರೋಗ್ಯಕರವಾಗಿ ರುಚಿಕರವಾಗಿ ಒಂದು ಅಡುಗೆ ಮಾಡೋಣ. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಈ ಬರ್ನ್ಯಾರ್ಡ್ ಮಿಲೆಟ್ ಅಥವಾ ಊದಲು ಇದೆಯಲ್ಲ, ಇದರಲ್ಲಿ ಪ್ರೋಟೀನ್, ಫೈಬರ್, ಐರನ್, ಕ್ಯಾಲ್ಶಿಯಂ ಎಲ್ಲ ಇನ್ನು ಅನೇಕ ಪೋಷಕಾಂಶಗಳು ಹೇರಳವಾಗಿದೆ. ಇದರ ಈ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದೆಯಲ್ಲ, ದೇಹದಲ್ಲಿ ಸಕ್ಕರೆ ಅಂಶನ ಹತೋಟಿಯಲ್ಲಿಡೋದಕ್ಕೂ ಸಹಾಯ ಮಾಡುತ್ತೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಧಾನ್ಯ ಅಲ್ಲ, ಒಂದು ಬೀಜ, ಹುಲ್ಲಿನ ಬೀಜ. ಜೀರ್ಣನೂ ಕೂಡ ಸುಲಭವಾಗಿ ಆಗುತ್ತೆ. ನಾನಿಲ್ಲಿ 1 ಕಪ್ಪು ಬರ್ನ್ಯಾರ್ಡ್ ಮಿಲೆಟ್ ಅಥವಾ ಊದಲನ್ನು ತೊಗೊಂಡು ಒಂದು 2 ಗಂಟೆ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದು ತುಂಬ ಸಣ್ಣ ಸೈಜಲ್ಲಿರುತ್ತೆ. ನೆನೆಯೋದು ಬೇಯೋದು ಎಲ್ಲ ಸುಲಭವಾಗಿ ಆಗುತ್ತೆ. ನೆನೆಸಿ ಆದಮೇಲೆ ನೀರನ್ನು ಬಗ್ಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ 2 ಟೇಬಲ್ ಚಮಚದಷ್ಟು ಶೇಂಗಾ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆನ ಹಾಕಿ ಚೆನ್ನಾಗಿ ಹೀಗೆ ಕೈ ಆಡ್ತಾ ಸಾಸಿವೆ ಎಲ್ಲ ಸಿಡಿಯೋವರೆಗೆ ಬಿಡ್ತಾ ಇದ್ದೀನಿ. ಒಗ್ಗರಣೆ ತಯಾರಾದಮೇಲೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದು ಮತ್ತು 1 ಅಥವಾ 2 ಹಸಿಮೆಣಸಿನಕಾಯಿ, 1 ಚಮಚ ಶುಂಠಿ, ಸ್ವಲ್ಪ ಕರಿಬೇವು, ಇವಿಷ್ಟು ಪದಾರ್ಥಗಳನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗುವವರೆಗೆ ಹುರಿಬೇಕು. ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ನೋಡಿ, 1/4 ಚಮಚದಷ್ಟು ಅರಿಶಿನ, 1 ದೊಡ್ಡ ಚಿಟಿಕೆ ಹಿಂಗೆ ಹಾಕ್ತಾ ಇದ್ದೀನಿ. ಇವೆರಡು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕಿ. ಹಾಗೆ ಮಿಶ್ರ ತರಕಾರಿಗಳನ್ನು ಹಾಕ್ತಾ ಇದ್ದೀನಿ. ತರಕಾರಿ ನಿಮ್ಗೆ ಯಾವುದು ಇಷ್ಟ ಅದನ್ನು ಹಾಕ್ಬೋದು. ನಾನು ಬೀನ್ಸು, ಕ್ಯಾರೆಟು, ದೊಣ್ಣೆ ಮೆಣಸು, ಬಟಾಣಿ ಇವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ದೊಡ್ಡ ಉರಿಯಲ್ಲಿ 1 ನಿಮಿಷ ಹುರಿದ ಆದಮೇಲೆ 2 ಕಪ್ಪು ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕಾಗತ್ತೆ. ಅಂದರೆ ನಾವು 1 ಕಪ್ಪು ಮಿಲ್ಲೆಟ್ ಅಥವಾ ಸಿರಿಧಾನ್ಯನ ಬಳಸಿದ್ವಲ್ವ, ಹಾಗಾಗಿ 2 ಕಪ್ಪು ನೀರನ್ನು ಹಾಕಬೇಕು. ನಿಮಗೇನಾದರೂ ಸ್ವಲ್ಪ ಮೆತ್ತಗೆ ಬೇಯಬೇಕು, ಮೆತ್ತಗಾಗಬೇಕು ಅಂತಂದರೆ 2.5 ಕಪ್ವರೆಗೂ ನೀರನ್ನು ಹಾಕ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಾಗೆ ಉಪ್ಪನ್ನು ಹಾಕಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಕೂಡಲೇ ಈಗಾಗಲೇ ನೆನೆಸಿ ನೀರು ಬಗ್ಸಿ ಇಟ್ಟಿದ್ವಲ್ಲ, ಆ ಮಿಲೆಟನ್ನು ಹಾಕಿ ಪುನಃ ಕುದಿಸಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಇದೀಗ ನಾವೇನು ನೀರು ಹಾಕಿದ್ದೀವಲ್ಲ, ನೀರೆಲ್ಲ ಸಂಪೂರ್ಣ ಆರಬೇಕು. ಅಲ್ಲಿವರೆಗೆ ಬೇಯಿಸಿದರೆ ಸಣ್ಣ ಉರಿನಲ್ಲಿ ಸರಿ ಆಗುತ್ತೆ, ಉದುರುದ್ರಾಗಿ ಚೆನ್ನಾಗಾಗುತ್ತೆ. ನೀವು ಬೇಕಂದರೆ ಜಾಸ್ತಿ ನೀರು ಹಾಕಿ ಸ್ವಲ್ಪ ಮೆತ್ತಗೂ ಮಾಡ್ಕೊಳ್ಬೋದು. ಇದನ್ನು ಭಗರ್ ಅಂತ ಕರೀತಾರೆ ಮರಾಠಿಯಲ್ಲಿ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಉಪವಾಸ ಅಂತ ಅವಾಗವಾಗ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅಕ್ಕಿ, ಗೋಧಿ ಎಲ್ಲ ತಿನ್ನೋದಿಲ್ಲ. ಆ ಟೈಮಲ್ಲಿ ಇದನ್ನು ಮಾಡಿ, ಇದನ್ನು ಬೇಯಿಸಿ ಎಲ್ಲ ತಿಂತಾರೆ. ಉಪ್ಪಿಟ್ಟು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಒಟ್ಟು ಹಾಗೆ ಬೇಯಿಸಿ ತಿಂತಾರೆ. ಇಲ್ಲಿ ನೋಡಿ, ನೀರೆಲ್ಲ ಸಂಪೂರ್ಣ ಆರಿ ಆದಮೇಲೆ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕ ಹಾಗೆ ನಿಂಬೆಹಣ್ಣಿನ ರಸ ಹಾಕಿ ಸ್ಟವನ್ನು ಆಫ್ ಮಾಡಿ ಚೆನ್ನಾಗಿ ಒಂದು ಸಲ ಮಗ್ಚ್ಕೊಳ್ತಾ ಇದ್ದೀನಿ. ಉದುರುದ್ರಾಗಿರುತ್ತೆ, ಆದರೆ ಮೆತ್ತಗೆ ಬೆಂದಿರುತ್ತೆ. ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರೋರೆಲ್ಲ ಅಂತೂ ಇದನ್ನು ಮಾಡಿ ರುಚಿಯಾಗಿರೋ ಅಡುಗೆನ, ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋಂಥ ಅಡುಗೆನ ಮಾಡಿ ತಿನ್ಬೋದು. ನೀವು ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.